ಎಸ್ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದಲೂ ಕೂಡ ಕ್ಷೇತ್ರದಲ್ಲಿ ವೀಕ್ಷಕರೇ ಎಲ್ಲ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ದೇವೆ. ಏನಾಗುತ್ತೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ? ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ನಿಜಕ್ಕೂ ಕೂಡ ಫೈಟ್ ಇದೆಯಾ? ಎರಡೂ ಕಡೆಯ ಅಭ್ಯರ್ಥಿಗಳು ನಿರಂತರವಾಗಿ ಪ್ರಚಾರಗಳಲ್ಲಿ ಭಾಗವಹಿಸಿದ್ದಾರೆ. ಹೇಗಾದರೂ ಮಾಡಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ತಮ್ಮ ಛಾಪು ಮೂಡಿಸಲೇಬೇಕು ಅಂತ ಹೊರಟಿದ್ದಾರೆ. ಹಾಗೆ ನೋಡಿದರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಅವರು ಯಂಗ್ ಆ್ಯಂಡ್ ಎನರ್ಜೆಟಿಕ್. ಹಾಗೆ ನೋಡಿದರೆ ಕಾಂಗ್ರೆಸ್ ಪಾರ್ಟಿ ಸುಮಾರು 10ರಿಂದ 11 ಜನರಿಗೆ ಈ ಬಾರಿ ಟಿಕೆಟನ್ನು ಕೊಡುವುದರ ಮೂಲಕ ಮುಂದಿನ ಭವಿಷ್ಯದ ನಾಯಕರುಗಳ ಸೃಷ್ಟಿಗೆ ಹೊರಟಿದೆ. ಆ ಒಂದು ಭಾಗದ ಪ್ರಯತ್ನವಾಗಿ ರಕ್ಷಾ ರಾಮಯ್ಯ ಅವರಿಗೆ ಲೋಕಸಭಾ ಟಿಕೆಟನ್ನು ಕೊಡಲಾಗಿದೆ. ಇವರ ವಿರುದ್ಧ ಸೋತಂತಹ ಡಾಕ್ಟರ್ ಸುಧಾಕರ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಟಫ್ ಫೈಟ್ ಅಂತ ಹೇಳಲಾಗ್ತಾ ಇದೆ. ಆದರೆ ಎಲ್ಲ ನಾಯಕರುಗಳು, ಎಲ್ಲ ವಿಧಾನಸಭಾ ಕ್ಷೇತ್ರಗಳ ನಾಯಕರುಗಳು ರಕ್ಷಾ ರಾಮಯ್ಯ ಅವರ ಪರ ಪ್ರಚಾರಕ್ಕೆ ಇಳಿದಿದ್ದಾರೆ. ಇವತ್ತು ನಾವು ಸೋಲೂರಿನಲ್ಲಿ ಇದ್ದೇವೆ ವೀಕ್ಷಕರೇ. ಸೋಲೂರಿನಲ್ಲಿ ಈಗ ತಾನೇ ಪ್ರಚಾರ ಕಾರ್ಯವನ್ನು ಮುಗಿಸಿರುವಂಥ ರಕ್ಷಾ ರಾಮಯ್ಯ ಅವರು, ಅದೇ ರೀತಿ ಶಾಸಕರಾದಂಥ ಶ್ರೀನಿವಾಸ್ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಇನ್ನುಳಿದಂತೆ ಹಲವಾರು ನಾಯಕರುಗಳು ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಹಾಗಾದರೆ ಬನ್ನಿ ಮೊದಲಿಗೆ ರಕ್ಷಾ ರಾಮಯ್ಯ ಅವರ ಮಾತಾಡೋಣ. ಸರ್, ಕಂಗ್ರ್ಯಾಚುಲೇಷನ್, ಸಿಕ್ಕಾಪಟ್ಟೆ ಫೈಟಲ್ಲಿ ನಿಮ್ಗೆ ಟಿಕೆಟ್ ಸಿಕ್ಕಿದೆ. ಸೊ ಹೇಗಿದೆ ಸರ್ ನಿಮ್ಮ ಪ್ರಚಾರ? ಧನ್ಯವಾದ. ಪ್ರಚಾರ ನಮಗೆ ಸಿಕ್ಕಿರೋದೇ ಕೇವಲ ಒಂದು 25ರಿಂದ 26 ದಿನ. ಯಾವುದೇ ಒಂದು ದಿನ ಬಿಡ್ದಿರ ಬೆಳಗ್ಗೆ 6 ಗಂಟೆಗೆ ಶುರು ಮಾಡಿದರೆ ಸಾಯಂಕಾಲ 12-12:30ವರೆಗೂ ನಡೀತಾ ಇದೆ. ಇವತ್ತು ನಿನ್ನೆ ನೆಲಮಂಗಲ ಕ್ಷೇತ್ರದ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿ ಹಳ್ಳಿಗೂ ವಿಸಿಟ್ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ, ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಗಳ ಪರವಾಗಿ ಪ್ರತಿಯೊಂದು ಮನೆಗೂ ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಸರ್, ನಿಮಗೆ ವಿಧಾನಸಭಾ ಕ್ಷೇತ್ರಗಳ MLAಗಳ ಬಲ ಇದೆ. ಶ್ರೀನಿವಾಸ್ ಅವರಿದ್ದಾರೆ, ರವಿ ಅವರಿದ್ದಾರೆ. ಸೊ ಈ ಥರ ನಿಮಗೆ ಸಿಕ್ಕಾಪಟ್ಟೆ ಬೆಂಬಲ ಇದೆ. ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ಪಾರ್ಟಿ ಗೆದ್ದಿರೋದ್ರಿಂದ ಸರ್ ನಿಮ್ಗೆ ಹೇಗೆ ಅನಿಸುತ್ತೆ ಸರ್? ನಿಜಕ್ಕೂ ಕೂಡ ಈ ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶ ಏನಿದೆ ಅದು ನಿಮಗೆ ತುಂಬ ಆ್ಯಡ್ ಆನ್ ಆಗುತ್ತೆ ಅಂತ ಅನ್ಸುತ್ತಾ? ನ್ಯಾಚುರಲಿ ಆ್ಯಡ್ ಆನ್ ಆಗೇ ಆಗುತ್ತೆ. ಈಗ ಪ್ರತಿಯೊಬ್ಬರು ಶಾಸಕರು ಅವರ ಒಂದು, ಫಾರ್ ಎಕ್ಸಾಂಪಲ್ ನಮ್ಮ ನೆಲಮಂಗಲ ಕ್ಷೇತ್ರದ ಶಾಸಕರು ಹೈಯೆಸ್ಟ್ ಅನುದಾನ ತಂದು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ನ್ಯಾಚುರಲಿ ಒಲವು ಇದ್ದೇ ಇರುತ್ತೆ. ಸೊ ಅದನ್ನೇ ನಮಗೆ ಒಂದು ಮಹತ್ವವಾದ ಒಂದು ಶಕ್ತಿ ಇದು. ಪ್ರಣಾಳಿಕೆಗಳು ಒಂದು ಕಡೆ ಇದ್ದರೆ ನಮ್ಮ ಶಾಸಕರ ಪಾಪ್ಯುಲಾರಿಟಿ ಇನ್ನೊಂದು ಕಡೆ ನಮಗೆ. ಸರ್, ಈಗ ಪಾಪ್ಯುಲಾರಿಟಿ ಮತ್ತು ನಿಮ್ಮ ಪ್ರಣಾಳಿಕೆ ಮತ್ತು ನಿಮ್ಮ ಒಟ್ಟಾರೆ ನಿಮ್ಮದೇ ಆದಂತಹ ಪೊಲಿಟಿಕಲ್ ಸಮೀಕರಣ ಇರುತ್ತೆ ಸರ್. ಬಟ್ ನಿಮ್ಮ ಅಗೇನ್ಸ್ಟ್ ಇರೋವಂಥವ್ರು ಡಾಕ್ಟರ್ ಸುಧಾಕರ್. ಸೊ ಡಾಕ್ಟರ್ ಸುಧಾಕರ್ ಅವರು ಕೂಡ ಸಿಕ್ಕಾಪಟ್ಟೆ ಫೈಟಲ್ಲಿ ಟಿಕೆಟ್ ತೊಗೊಂಡಿರೋದು. ಡು ಯು ಥಿಂಕ್ ಇಟ್ಸ್ ಅ ಟಫ್ ಫೈಟ್? ಎವ್ರಿ ಫೈಟ್ ಇಸ್ ಅ ಗುಡ್ ಫೈಟ್. ಐ ವಿಲ್ ನಾಟ್ ಸೇ ಟಫ್. ನಾವು ಅದನ್ನು ಪಾಸಿಟಿವ್ ಆಗಿ ಮಾಡಿ, ನಮ್ಮದು ಎಲ್ಲೆಲ್ಲಿ ಪಾಸಿಟಿವ್ಗಳಿದೆ ಅದನ್ನು ನಾವು ಅಟ್ಯಾಕ್ ಮಾಡಿ, ಅದನ್ನು ಪ್ರತಿಯೊಬ್ಬರು ಜನರಿಗೆ ನಮ್ಮ ಪಾಸಿಟಿವ್ ಕೆಲಸಗಳು ಮುಟ್ಟುವಂಥ ಕೆಲಸ ನಾವು ಮಾಡಬೇಕು. ಅವ್ರದ್ದು ಯಾರದೇ ಒಂದು ಆಪೋನೆಂಟ್ನಲ್ಲಿ ಅವ್ರನ್ನ ಕೀಳಾಗಿ ನೋಡ್ದಿರಾ, ಇಲ್ಲ ಓವರ್ ಎಕ್ಸ್ಪೆಕ್ಟೇಷನ್ ಮಾಡ್ದಿರಾ, ನಮ್ಮದು ಒಂದು ಸ್ಟ್ರೆಂಗ್ತ್ ಏನು ಇಟ್ಕೊಂಡು ನಾವು ಅದ್ರ ಮೇಲೆ ಫೈಟ್ ಮಾಡಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.